சி ஜோசப் விஜய் எனும் நான் தமிழ்நாட்டு அரசின் முதலமைச்சராக ಆಂಡವನ್ மீது ಆಣೆಯಿಟ್ಟು ಉறுதிಮொழிகிறேன். ಸ್ನೇಹಿತರೆ, ಇದೊಂದು ಮಾತು ಕೇಳೋದಕ್ಕೆ ತಮಿಳುನಾಡಿನ ಅದೆಷ್ಟು ಕೋಟಿ ಮಂದಿ ಕಾಯ್ತಾ ಇದ್ರು ಏನೋ. ಮೇ 10 ಬೆಳಗ್ಗೆ ಸಿ ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದಂತೆ ಅವರ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತು. ಸಾಕಷ್ಟು ಅಡೆತಡೆಗಳನ್ನು ದಾಟಿ ಕಡೆಗೂ ತಮ್ಮ ಪಾಲಿನ ತಳಪತಿ ಜನನಾಯಕನ್ CM ಕುರ್ಚಿ ಮೇಲೆ ಕೂತಿದ್ದು ಆ ಅಭಿಮಾನಿಗಳನ್ನು ಭಾವುಕರನ್ನಾಗಿ ಮಾಡಿತ್ತು. ಅಲ್ಲಿ ವಿಜಯ್ ಗೆದ್ರು ಅನ್ನೋದಕ್ಕಿಂತ 59 ವರ್ಷಗಳ ನಂತರ AIADMKಯ ಎಲೆ ಮುದುರಿ DMKಯ ಸೂರ್ಯಾಸ್ತವಾಯಿತು ಅನ್ನೋದನ್ನು ಸಾಕಷ್ಟು ಜನ ಸಂಭ್ರಮಿಸ್ತಾ ಇದ್ರು. ಜೊತೆಗೆ ವಿಷಲ್ ಪೋಡು ಅನ್ನೋದು ಘೋಷಣೆಯ ಹಾಗಲ್ಲಿ ಕೇಳಿಸ್ತಾ ಇತ್ತು. ಈಗ ತಮಿಳುನಾಡಿಗೆ ಜೋಸೆಫ್ ವಿಜಯ್ ಅನ್ನೋ ಹೊಸ ತಳಪತಿಯ ಆಗಮನ ಆಗಿದೆ. ಅವರ ಅಭಿಮಾನಿಗಳಿಗೆ ಸಿನಿಮಾಗಳನ್ನು ನೋಡಿ ಓಟ್ ಹಾಕಿದ ಜೆನ್ಜಿಗೆ ಯಾವ್ಯಾವ ನಿರೀಕ್ಷೆಗಳು ಭರವಸೆಗಳಿವೆಯೋ ಗೊತ್ತಿಲ್ಲ. ಆದರೆ ವಿಜಯ್ ಪಕ್ಷ ಕೊಟ್ಟಿರೋ ಆಶ್ವಾಸನೆಗಳು ಮತ್ತು ಅಲ್ಲಿ ನಿರ್ಮಾಣ ಆಗಿರೋ ಅತಂತ್ರ ಹಾಗೂ ಸಮ್ಮಿಶ್ರ ಸರ್ಕಾರವನ್ನು ನೋಡ್ತಾ ಇದ್ದರೆ ತಮಿಳು ರಾಜಕೀಯ ಮುಂದಿನ ದಿನಗಳಲ್ಲಿ ಕೂಡ ಸಾಕಷ್ಟು ಹೈ ಡ್ರಾಮಾಗಳಿಗೆ ಕಾರಣ ಆಗುತ್ತೆ ಅಂತ ಅನ್ನಿಸದೇ ಇರೋದಿಲ್ಲ. ಗೆಳೆಯರೆ, ಅದೊಂದು ಘಳಿಗೆಯನ್ನು ಸಾಕಾರಗೊಳಿಸ್ಕೊಳ್ಳೋದಕ್ಕೆ ವಿಜಯ್ ಪಟ್ಟ ಕಷ್ಟ ಕೂಡ ಅಷ್ಟಿಷ್ಟಲ್ಲ. ಜೋಸೆಫ್ ವಿಜಯ್ ಪಕ್ಷ ಸ್ಥಾಪಿಸಿದ್ದು 2024ರಲ್ಲೇ ಆದರೂ ತಮಿಳು ರಾಜಕೀಯವನ್ನು ಪ್ರವೇಶ ಮಾಡಬೇಕು ಅನ್ನೋ ಕನಸು ಮತ್ತು ಪ್ರಯತ್ನಗಳು ಆರಂಭ ಆಗಿದ್ದು 15 ವರ್ಷಗಳ ಹಿಂದೆ. ವಿಜಯ್ ತಯಾರಿಗಳನ್ನು ಯಾರಾದರೂ ಗಮನಿಸ್ತಾ ಇದ್ರೋ ಇಲ್ಲೋ ಗೊತ್ತಿಲ್ಲ. ಕಳೆದ 1.5 ದಶಕದಿಂದ ವಿಜಯ್ ಸಿನಿಮಾಗಳ ಸ್ಟೈಲ್ ಬದಲಾಗಿತ್ತು. ರಾಜಕೀಯಕ್ಕೆ ಬರೋದಕ್ಕೆ ಬೇಕಾದ ಇಮೇಜ್ ಬಿಲ್ಡಿಂಗ್ ಸಿನಿಮಾಗಳನ್ನು ಅವರು ಹೆಚ್ಚು ಮಾಡ್ತಾ ಹೋಗ್ತಾ ಇದ್ರು. ಹಾಗೆ ಜನರಿಂದ ಸ್ವಲ್ಪ ಅಂತರ ಕಾಪಾಡಿಕೊಂಡ್ರು, ಮೀಡಿಯಾಗಳಿಂದ ದೂರ ಉಳಿದ್ರು, ರಾಜಕೀಯದ ಬಗ್ಗೆ ಮಾತಾಡೋದಕ್ಕೆ ಹೋಗಲಿಲ್ಲ. ಹೀಗೆ ದೂರ ಉಳಿದಷ್ಟು ಕುತೂಹಲ ಹೆಚ್ಚಾಗತ್ತೆ. ಅದನ್ನು ವಿಜಯ್ ತಮಿಳುನಾಡಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಂಡ್ರು. ಇನ್ನು ಎಲೆಕ್ಷನ್ ವರ್ಕೌಟ್ ಆಗುತ್ತಾ? ಕಮಲ ಹಾಸನ್ ಥರದವರಲ್ಲಿ ಫೇಲ್ ಆಗಿದ್ದರು. ಆಂಧ್ರದಲ್ಲಿ ಚಿರಂಜೀವಿ ಅಂತ ಮಾಸ್ ಲೀಡರ್ಗೆ ದೊಡ್ಡ ಗೆಲುವು ಸಿಕ್ಕಿರಲಿಲ್ಲ. ಪವನ್ ಮೊದಲ ಚುನಾವಣೆಯಲ್ಲಿ ಸೋಲನುಭವಿಸಬೇಕಾಯಿತು. ಇದೆಲ್ಲವನ್ನು ನೋಡಿದ್ದ ವಿಜಯ್ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಅಭಿಮಾನಿಗಳ ಮೂಲಕ ಒಂದು ವಾಟರ್ ಟೆಸ್ಟ್ ಮಾಡಿಸಿದರು. ವರ್ಕೌಟ್ ಆಗುತ್ತೆ ಅಂತ ಅನಿಸಿದ ಕೂಡಲೇ ಪಕ್ಷ ಸ್ಥಾಪನೆ ಮಾಡಿದರು. 1 ವರ್ಷ ಬಿಟ್ಟು ಚುನಾವಣೆಗೆ ಬಂದರು. ಆ 1 ವರ್ಷ ಇಡೀ ಇಮೇಜನ್ನು ಬಿಲ್ಡ್ ಮಾಡ್ಕೊಳ್ಳೋದ್ರಲ್ಲಿ ತೊಡಗಿಸ್ಕೊಂಡ್ರು. ಸೋಷಿಯಲ್ ಮೀಡಿಯಾಗಳನ್ನು ಮ್ಯಾನೇಜ್ ಮಾಡೋದಕ್ಕೆ ಸಾಕಷ್ಟು ಜನರನ್ನು ಹೈರ್ ಮಾಡಿದರು. ಇಮೇಜ್ ಬಿಲ್ಡ್ ಮಾಡೋ ಎಕ್ಸ್ಪರ್ಟ್ಸ್ ಸಹಾಯ ಪಡ್ಕೊಂಡ್ರು. ಚುನಾವಣಾ ತಜ್ಞರನ್ನು ನೇಮಕ ಮಾಡಿಕೊಂಡ್ರು. ಪ್ರಶಾಂತ್ ಕಿಶೋರ್ ಸಲಹೆಯನ್ನೂ ಪಡ್ಕೊಂಡ್ರು. ಕಡೆಗೆ ವಿಧಾನಸಭಾ ಚುನಾವಣೆಯಲ್ಲಿ ತಮಿಳು ಅಸ್ಮಿತೆಯ ಮೇಲೆ ಮತ ಕೇಳ್ತಾ ಹೋದರು. ಅಲ್ಲಿ ಆಡಳಿತ ಪಕ್ಷ DMKಯ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇತ್ತಲ್ಲ, ಅದನ್ನು ಬಳಸ್ಕೊಂಡ್ರು. AIADMK ನಾಯಕನಿಲ್ಲದ ನೌಕೆ ಆಗಿತ್ತು, ಅದನ್ನೂ ವರ್ಕೌಟ್ ಮಾಡ್ಕೊಂಡ್ರು. ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋ ಮೂಲಕ ಇಷ್ಟು ದಿನ DMKಯಲ್ಲಿ ಬೆಳೆಸಿದ್ದ ತಮಿಳು ಸೆಂಟಿಮೆಂಟನ್ನು ತಮ್ಮ ಪರ ತಿರುಗಿಸ್ಕೊಂಡ್ರು. ಜೊತೆಗೆ ಫ್ರೀಗಳನ್ನು ಕೂಡ ವಿಪರೀತ ಘೋಷಣೆ ಮಾಡಿದರು. ಇಷ್ಟಾದರೂ ಮತದಾನದ ನಂತರವೂ ವಿಜಯ್ ಪಕ್ಷಕ್ಕೆ ಇಷ್ಟೊಂದು ಸೀಟುಗಳು ಬರುತ್ತವೆ ಅಂತ ಯಾರಿಗೂ ಅನಿಸಿರಲಿಲ್ಲ. ಅಂತೂ ವಿಜಯ್ಗೆ ಅಭೂತಪೂರ್ವ ಗೆಲುವು ಸಿಕ್ತು. ಜೆನ್ಜಿ ಮತ್ತು ಅಲ್ಲಿ 2 ಪಕ್ಷಗಳಿಂದ ಬೇಸತ್ತಿದ್ದ ಮತದಾರ ವಿಜಯ್ ಪಕ್ಷವನ್ನು ಪರ್ಯಾಯ ಆಯ್ಕೆ ಅನ್ನೋ ಥರ ನೋಡಿದ್ದ. ಅಲ್ಲಿಗೆ ಜೋಸೆಫ್ ವಿಜಯ್ ಮೊದಲ ಪ್ರಯತ್ನದಲ್ಲಿ ಗೆದ್ದು ಬೀಗಿದ್ರು. ಅವರ TVK ತಮಿಳುನಾಡಿನ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಇಲ್ಲಿ ದೊಡ್ಡ ಪಕ್ಷ ಅಷ್ಟೇ, ಸಂಪೂರ್ಣ ಬಹುಮತ ಬರಲಿಲ್ಲ. ಸಾಮಾನ್ಯವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ರಚನೆಗೆ ಗವರ್ನರ್ ಆಹ್ವಾನವನ್ನು ಕೊಡಬೇಕು. ಅಲ್ಲಿ ಕೂಡ ಹಾಗೆ ಆಗುತ್ತೆ ಅಂತ ಅಂದ್ಕೊಳ್ಳಾಗ್ತಾ ಇತ್ತು. ಆದರೆ ಸರ್ಕಾರ ರಚನೆಯ ನಂತರ ಬಹುಮತವನ್ನು ಸಾಬೀತುಪಡಿಸಬೇಕಲ್ಲ, ಅದಕ್ಕಾಗಿ ವಿಜಯ್ ಶಾಸಕರನ್ನು ಒಟ್ಟು ಮಾಡೋದಕ್ಕೆ ಶುರು ಮಾಡಿದರು. ಆ ಸಂದರ್ಭದಲ್ಲಿ ಮೊದಲವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದು ಕಾಂಗ್ರೆಸ್. 107 ಶಾಸಕರು ವಿಜಯ್ ಪಕ್ಷದಲ್ಲಿದ್ದರು. ಇನ್ನೊಂದು 11 ಸೀಟುಗಳು ಬೇಕಿದ್ವು. ಮೊದಲು 5 ಶಾಸಕರನ್ನು ಹೊಂದಿದ್ದ ಕಾಂಗ್ರೆಸ್ DMK ಮೈತ್ರಿಯನ್ನು ಮುರ್ಕೊಂಡು TVK ಜೊತೆ ಓಡ್ಬಂತು. ಜೊತೆಗೆ ನಮ್ಮ ಬೆಂಬಲ ಪತ್ರವನ್ನು ಲಗತ್ತಿಸಿ ರಾಜ್ಯಪಾಲರನ್ನ ಸರ್ಕಾರ ರಚನೆಗೆ ಆಹ್ವಾನಿಸೋದಕ್ಕೆ ಕೇಳಿ ಅನ್ನೋ ಸಲಹೆಯನ್ನು ಕೂಡ ಕಾಂಗ್ರೆಸ್ ಕೊಡ್ತಂತೆ. ಇಂಥ ಪರಿಸ್ಥಿತಿಗಳ ಅನುಭವ ಇಲ್ಲದ ವಿಜಯ್ ಕಾಂಗ್ರೆಸ್ ಬೆಂಬಲ ಪತ್ರವನ್ನು ರಾಜ್ಯಪಾಲರಿಗೆ ಕೊಟ್ಟರು. ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತೀನಿ ಅಂದರು. ಅಲ್ಲಿಗೆ ರಾಜ್ಯಪಾಲರ ಹಾಗಾದರೆ ಇನ್ನುಳಿದ 6 ಮಂದಿ ಎಲ್ಲಿ ಅಂತ ಕೇಳಿದರು. ನೋಡಿ, ಸಮಸ್ಯೆ ಅಲ್ಲಿಂದ ಶುರುವಾಯಿತು. ಆದರೆ ತಾಂತ್ರಿಕ ಸಮಸ್ಯೆಗಳು, ರಾಜಕಾರಣ, ಸಂವಿಧಾನ ಇದೆಲ್ಲ ಪಾಪ ವಿಜಯ್ ಅವರ ಅಭಿಮಾನಿಗಳಿಗೆ ಗೊತ್ತಾಗೋದಿಲ್ಲ. ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಪ್ರದರ್ಶನ ಮಾಡೋ ಸಾಕಷ್ಟು ಜನ ರಾಜಕಾರಣಿಗಳೇ ಅದನ್ನು ಓದಿರೋದಿಲ್ಲ. ಹೀಗಾಗಿ ಗವರ್ನರ್ ಅವಕಾಶ ಕೊಡ್ತಿಲ್ಲ ಅಂತ ಅಭಿಮಾನಿಗಳು ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದರು. ಅವ್ರ ಜೊತೆ ಕಾಂಗ್ರೆಸ್ ನಾಯಕರು ಸೇರ್ಕೊಂಡು ಒಂದಷ್ಟು ಪ್ರತಿಭಟನೆಗಳನ್ನು ಮಾಡಿಸೋದಕ್ಕೆ ಮುಂದಾದರು. ಆದರೆ ಅಲ್ಲಿ ಅದ್ಯಾವುದೂ ವರ್ಕೌಟ್ ಆಗ್ತಾ ಇರಲಿಲ್ಲ. ಸಂಖ್ಯಾಬಲ ಅಷ್ಟೇ ಬೇಕಿತ್ತು. ಅಷ್ಟರಲ್ಲಿ ಯಾರೋ ಬುದ್ಧಿವಂತರು, ಅಯ್ಯ ತಳಪತಿ, ಹೀಗೆಲ್ಲ ಮಾಡಿದರೆ ಕೆಲಸ ಕೆಡುತ್ತೆ, ನೀವು ಕಮ್ಯುನಿಸ್ಟರನ್ನು, ಮುಸ್ಲಿಂ ಲೀಗನ್ನು, ಹಾಗೆ
ಹಾಗೆ VCK ಪಕ್ಷದ ನಾಯಕರನ್ನು ಅಪ್ರೋಚ್ ಮಾಡಿ ಅವರು ಬೆಂಬಲ ಕೊಟ್ಟರೆ ನೀವು CM ಆಗೋದನ್ನು ತಪ್ಪಿಸೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಅನ್ನೋ ಸಲಹೆಯನ್ನು ಕೊಟ್ರೇನೋ ಅಲ್ಲಿಗೆ ಜನನಾಯಕನ್ ಅರಮನೆ ಬಿಟ್ಟು ಅನ್ಯರ ಮನೆಯ ಅಂಗಳಕ್ಕೆ ಓಡಾಡೋದಕ್ಕೆ ಶುರು ಮಾಡಿದರು. ಕಮ್ಯುನಿಸ್ಟ್ ಪಕ್ಷಗಳಾದ CPI ಮತ್ತು CPMಗಳು ಕೋಮುವಾದಿ ಪಕ್ಷಗಳ ವಿರುದ್ಧ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ವು. ಅಲ್ಲಿಗೆ ಇನ್ನು 4 ಶಾಸಕರು ಸಿಕ್ಕಾಗಾಯಿತು. ಆದರೂ 2ರ ಕೊರತೆ. ಸರಿ, VCKಗೆ ವಿಜಯ್ ಬೆಂಬಲ ಕೊಡಿ ಅಂತ ಕೇಳಿದರು. ಅಲ್ಲಿ VCK ಹಾಗೂ ಮುಸ್ಲಿಂ ಲೀಗ್ 2 DMK ಜೊತೆಗೆ ಇದ್ವು. DMK ಅಲ್ಲಿ AIADMK ಜೊತೆ ಸೇರಿ ಸರ್ಕಾರ ಮಾಡೋದಕ್ಕಾಗತ್ತಾ ಅನ್ನೋ ಲೆಕ್ಕಾಚಾರ ಹಾಕೋದಕ್ಕೆ ಶುರು ಮಾಡ್ತು. ಅದಕ್ಕಿಂತ ಹೆಚ್ಚಾಗಿ ಮುಂದೆ ರಚನೆಯಾಗೋ ಸರ್ಕಾರ ಯಾರದ್ದು ಬೇಕಾದರೂ ಆಗಿರಲಿ, ತಮ್ಮ ಕೈಯಲ್ಲಿ ಅದರ ಸೂತ್ರ ಇರಲಿ ಅನ್ನೋ ದೊಡ್ಡ ರಾಜಕೀಯ ಲೆಕ್ಕಾಚಾರ DMK ನಾಯಕ ಸ್ಟಾಲಿನ್ ಅವರದ್ದಾಗಿತ್ತು. ಹೀಗಾಗಿ VCKಯಿಂದ ಬಗೆಹರಿಯದ ಬೇಡಿಕೆಗಳನ್ನು ಇಡಿಸುವ ಕೆಲಸ ಅಲ್ಲಿ ಶುರುವಾಯಿತು. ಮತ್ತೊಂದು ಕಡೆ AIADMK ತನ್ನ ಶಾಸಕರನ್ನು ರೆಸಾರ್ಟ್ಗೆ ಸ್ಥಳಾಂತರ ಮಾಡೋ ಮೂಲಕ ಇನ್ನಷ್ಟು ಕುತೂಹಲಕ್ಕೆ ಕಾರಣ ಕೂಡ ಆಯಿತು. ಅದರ ಬೆನ್ನಲ್ಲೇ AIADMK ನಾಯಕ ಷಣ್ಮುಗಂ TVK ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರ ಮೂಲಕ TVK AIADMKನ ಒಡೆದು ಆ ಪಕ್ಷದ ಶಾಸಕರ ಬೆಂಬಲವನ್ನು ಪಡ್ಕೊಳ್ಳುತ್ತೆ ಅನ್ನೋ ಮಾತುಗಳು ಶುರುವಾದವು. ಅದರ ಬೆನ್ನಲ್ಲೇ DMK AIADMK ಸರ್ಕಾರ ರಚಿಸುವ ಮಾತುಗಳು ಕೂಡ ಕೇಳಿಬಂದವು. ಆದರೆ ವಿಜಯ್ ಪ್ರಯತ್ನಗಳು ಮಾತ್ರ ಮುಂದುವರಿತಲೇ ಇದ್ದವು. ಲಾಟ್ರಿ ಕಿಂಗ್ ಸ್ಯಾಂಟಿಯಾಗೋ ಮಾರ್ಟಿನ್ನ ಅಳಿಯ AIADMK ನಾಯಕರ ಜೊತೆ ಡೀಲ್ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಅಷ್ಟರಲ್ಲಿ ಶನಿವಾರ ಕೂಡ ಆಗೋಯ್ತು. ಶನಿವಾರ ವಿಜಯ್ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತಾದರೂ ಅದು ಕೂಡ ಸಾಧ್ಯ ಆಗಲಿಲ್ಲ. ಶನಿವಾರ ಮಧ್ಯಾಹ್ನದ ಹೊತ್ತಿಗೆ ಕೂಡ ಅಲ್ಲಿ ವಿಪರೀತ ಡೆವಲಪ್ಮೆಂಟುಗಳು ಆಗ್ತಲೇ ಇದ್ವು. ಅಷ್ಟರಲ್ಲಿ AIADMKಯ ಶಾಸಕರು ರೆಸಾರ್ಟ್ ಖಾಲಿ ಮಾಡ್ಕೊಂಡು ಚೆನ್ನೈ ಕಡೆಗೆ ವಾಪಸ್ಸು ಬರ್ತಿದ್ದಾರೆ ಅನ್ನೋ ಸುದ್ದಿ ಬಂತು. ಅಲ್ಲಿಗೆ ವಿಜಯ್ ಸರ್ಕಾರ ರಚನೆ ಮಾಡ್ತಾರೆ ಅನ್ನೋದು ಬಹುತೇಕ ಖಚಿತ ಆಯಿತು. ಇನ್ನು ವಿಜಯ್ ಜಾತಕದಲ್ಲಿನ ಗ್ರಹಚಾರ ನಿವಾರಣೆ ಕೂಡ ಆಯ್ತೇನೋ. ಶನಿವಾರ ಸಂಜೆ ಹೊತ್ತಿಗೆ ನಿರೀಕ್ಷೆಯಂತೆ VCK ಕೂಡ ವಿಜಯ್ಗೆ ಬೆಂಬಲ ಘೋಷಣೆ ಮಾಡ್ತು. ಅದರ ಬೆನ್ನಲ್ಲೇ ಮುಸ್ಲಿಂ ಲೀಗ್ ಕೂಡ ಬೆಂಬಲ ಪತ್ರವನ್ನು ಕೊಡ್ತು. ಈ ಮುಸ್ಲಿಂ ಲೀಗ್ ಅನ್ನೋದು ಸಿಕ್ಕಾಪಟ್ಟೆ ಸೆಕ್ಯುಲರ್ ನೋಡಿ, ಹೀಗಾಗಿ ಕಮ್ಯುನಿಸ್ಟರು ಕೂಡ ಇದರಿಂದ ಖುಷಿಯಾದರು. ಅಲ್ಲಿಗೆ ವಿಜಯ್ಗೆ ಒಟ್ಟು 120 ಶಾಸಕರ ಬೆಂಬಲ ಸಿಕ್ಕಂತಾಯಿತು. ಮೇ 9ರ ಸಂಜೆ ಹೊತ್ತಿಗೆ ತಮಿಳುನಾಡು ಸರ್ಕಾರ ರಚನೆಯ ಮೇಲೆ ಹರಡಿಕೊಂಡಿದ್ದ ಕಾರ್ಮೋಡಗಳು ಚದುರು ಹೋದವು. ವಿಜಯ್ ರಾಜ್ಯಪಾಲರನ್ನು ಭೇಟಿ ಮಾಡಿ ಬೆಂಬಲ ಪತ್ರಗಳನ್ನು ಕೊಡೋ ಹೊತ್ತಿಗೆ ಅಲ್ಲಿ ವಿಜಯ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡುವ ಆದೇಶ ಪತ್ರಕ್ಕೆ ರಾಜ್ಯಪಾಲರ ಸಹಿ ಕೂಡ ಬಿದ್ದಿತ್ತು. ಜೊತೆಗೆ ಪ್ರಮಾಣ ವಚನಕ್ಕೆ ಆಹ್ವಾನ ಕೊಟ್ಟ ರಾಜ್ಯಪಾಲರು ಸರ್ಕಾರಕ್ಕೆ 13ನೇ ತಾರೀಕು ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸೋದಕ್ಕೆ ಆದೇಶವನ್ನು ಕೂಡ ಕೊಟ್ಟರು. ಸೊ ಈಗ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬರ್ ಆಗಬೇಕಾ? ನೀವೀಗಾಗಲೇ ಯೂಟ್ಯೂಬ್ ಚಾನಲ್ ಮಾಡಿದಿರಿ, ಆದರೆ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಅದನ್ನು ಜನಕ್ಕೆ ತಲುಪಿಸಬೇಕು, ಅದಕ್ಕೊಂದು ದಾರಿ ಬೇಕಾ? ನೀವು ಮಾಡ್ತಾ ಇರೋ ವ್ಯಾಪಾರಕ್ಕೆ ನೀವೇ ಪಬ್ಲಿಸಿಟಿ ತಗೋಬೇಕಾ? ಈ ಥರದ್ದು ಏನೇ ಐಡಿಯಾ ನಿಮಗಿದ್ರು ನಿಮ್ಮಂಥವರಿಗಾಗಿನೇ ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು ಇದೇ ತಿಂಗಳ ಮೇ 15, 16 ಮತ್ತು 17ನೇ ತಾರೀಕು ನಾವು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕ್ಯಾಮರಾ, ಯೂಟ್ಯೂಬ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ನೀವು ಹೆಚ್ಚು ಜನರನ್ನು ತಲುಪೋದು ಹೇಗೆ ಅನ್ನೋ ಬಗ್ಗೆ ತರಬೇತಿ ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9973739459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಈ ಚುನಾವಣೆಗಳನ್ನು ವಿಜಯ್ ಸುಮ್ಮನೆ ಏನೂ ಗೆದ್ದಿಲ್ಲ. ಅಲ್ಲ, ಅವರು ಕೊಟ್ಟ ಆಶ್ವಾಸನೆಗಳು, ಭರವಸೆಗಳು ತುಂಬ ದೊಡ್ಡವಿವೆ. ಅದನ್ನು ಪೂರೈಸಬೇಕು ಅಂದರೆ ಪ್ರತಿ ವರ್ಷ ಸರ್ಕಾರದ ಬೊಕ್ಕಸದ ಮೇಲೆ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿಗಳ ಹೊರೆ ಬೀಳುತ್ತೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು 52,000 ಕೋಟಿ ರೂಪಾಯಿಗಳ ವೆಲ್ಫೇರ್ ಸ್ಕೀಮ್ ವೆಚ್ಚದ ಪರಿಣಾಮ ಏನೆಲ್ಲ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಅಲ್ಲಿ ನಮ್ಮ 3 ಪಟ್ಟು ಹಣ ಬೇಕಾಗುತ್ತೆ. ಜೊತೆಗೆ ಸಮ್ಮಿಶ್ರ ಸರ್ಕಾರ ಬೇರೆ. ಎತ್ತು ಏರಿಗಿಳಿದ್ರೆ ಕೋಣ ನೀರಿಗಿಳಿಯೋ ಪರಿಸ್ಥಿತಿ ಇರುತ್ತೆ. ವಿಜಯ್ ವೆಲ್ಫೇರ್ಸ್ ಜೊತೆಗೆ ಬೇರೆ ಪಕ್ಷಗಳ ಆಶ್ವಾಸನೆಗಳನ್ನು ಕೂಡ ಈಡೇರಿಸಬೇಕಾದ ಒತ್ತಡಕ್ಕೆ ವಿಜಯ್ ಬೀಳೋ ಸಾಧ್ಯತೆಗಳಿರುತ್ತವೆ. ಇನ್ನು ಬೆಂಬಲ ಕೊಟ್ಟ VCK, ಮುಸ್ಲಿಂ ಲೀಗ್ 2 DMK ಆದೇಶದ ಮೇರೆಗೆ ಹೋಗಿವೆ ಅನ್ನೋದು ಗೌಪ್ಯ ಅಲ್ಲ. ಸೊ DMK ಕೂಡ ಹಿಂದೆ ಕೂತು ಸರ್ಕಾರದ ಸೂತ್ರಗಳನ್ನು ತನ್ನ ಕೈಯಲ್ಲಿ ಇಟ್ಕೊಳ್ಳುತ್ತೆ. ಸರ್ಕಾರ ಬದಲಾದರೂ ಸಿಸ್ಟಮ್ DMKಯದ್ದೇ ಇರುತ್ತೆ. ಇದೆಲ್ಲವನ್ನು ವಿಜಯ್ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಈಗ ಕುತೂಹಲದ ವಿಷಯ. ಇನ್ನು ಈ ಜೋಸೆಫ್ ವಿಜಯ್ ಅವರ ಬಗ್ಗೆ ನೋಡೋದಾದ್ರೆ ಗೆಳೆಯರೆ, ವಿಜಯ್ MGR ನಂತರ ಪಕ್ಷ ಕಟ್ಟಿದ ಮೊದಲ ಚುನಾವಣೆಯಲ್ಲೇ ಮುಖ್ಯಮಂತ್ರಿಯಾದ ಚಿತ್ರನಟ ಅನ್ನಿಸ್ಕೊಳ್ತಾ ಇದ್ದಾರೆ. ವಿಜಯ್ ಹುಟ್ಟಿದ್ದು 1974 ಜೂನ್ 22ನೇ ತಾರೀಕು.
ತಂದೆ ಎಸ್ ಚಂದ್ರಶೇಖರ್ ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ದಾರೆ. ಎಸ್ ಎ ಚಂದ್ರಶೇಖರ್ ಕನ್ನಡದಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ. ಶಂಕರ್ ನಾಗ್ ಅಭಿನಯದ ನ್ಯಾಯ ಎಲ್ಲಿದೆ, ಗೆದ್ದ ಮಗ, ಗೆಲುವು ನನ್ನದೇ, ಅಂಬರೀಷ್ ಅವರ ಅಭಿನಯದ ಹಸಿದ ಹೆಬ್ಬುಲಿ, ವಿಷ್ಣುವರ್ಧನ್ ಅವರ ಸಿಂಹಗರ್ಜನೆಯಂಥ ಸಿನಿಮಾಗಳನ್ನು ಚಂದ್ರಶೇಖರ್ ಡೈರೆಕ್ಟ್ ಮಾಡಿದ್ದಾರೆ. ಇದಲ್ಲದೆ ತಮಿಳು ಹಾಗೂ ತೆಲುಗಲ್ಲಿ ಕೂಡ ಅವರು ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ. ಮಗನನ್ನು ಕೂಡ ತಮಿಳು ಸೂಪರ್ ಸ್ಟಾರ್ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಮಾನ್ಯವಾಗಿ ನಿರ್ದೇಶಕರ ಮಕ್ಕಳು ಸಕ್ಸಸ್ ಕಾಣೋದು ತುಂಬ ಕಷ್ಟ. ನಮ್ಮ ಕರ್ನಾಟಕದಲ್ಲಿ ಕೂಡ ಅಂತಹ ಸಾಕಷ್ಟು ಉದಾಹರಣೆಗಳಿವೆ. ಆದರೆ ವಿಜಯ್ ಅವರನ್ನು ಸೂಪರ್ ಸ್ಟಾರ್ ಮಾಡಿದ್ದಷ್ಟೇ ಅಲ್ಲ, ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಿದ್ದು ಕೂಡ ಇದೇ ಚಂದ್ರಶೇಖರ್ ಅಂತ ಹೇಳಲಾಗುತ್ತೆ. ಇನ್ನು ವಿಜಯ್ ಅವರ ತಾಯಿ ಶೋಭಾ ಚಂದ್ರಶೇಖರ್ ಹಿನ್ನೆಲೆ ಗಾಯಕಿಯಾಗಿದ್ದವರು. ವಿಜಯ್ ಪದವೀಧರರಾಗಿದ್ದಾರೆ. 1980ರ ದಶಕದಲ್ಲಿ ಬಾಲನಟನಾಗಿ ಚಿತ್ರರಂಗಕ್ಕೆ ಪ್ರವೇಶ ಪಡೆದರು. 92ರಲ್ಲಿ ಬಿಡುಗಡೆಯಾದ ನಾಳೆ ತೀರ್ಪು ಚಿತ್ರದ ಮೂಲಕ ನಾಯಕರಾಗಿ ಗುರುತಿಸಿಕೊಂಡ ವಿಜಯ್ ಆ ಬಳಿಕ ಸುಮಾರು 60 ಚಿತ್ರಗಳಲ್ಲಿ ನಟಿಸಿದ್ದಾರೆ. 8 ಅವಾರ್ಡ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಭಾರತ ಚಿತ್ರರಂಗದಲ್ಲಿ ಸದ್ಯಕ್ಕೆ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆಯುವ ನಟ ಅನ್ನೋ ಖ್ಯಾತಿ ಕೂಡ ವಿಜಯ್ಗಿದೆ. ಸತತ 100 ಕೋಟಿ ಕಲೆಕ್ಷನ್ ಚಿತ್ರಗಳಲ್ಲಿ ಹೀರೋ ಆಗಿ ನಟಿಸಿದ ಕೀರ್ತಿ ವಿಜಯ್ ಅವರ ಹೆಸರಲ್ಲಿದೆ. ವಿಜಯ್ ಅಭಿನಯದ ತಿರುಮಲೈ, ಗಿಲ್ಲಿ, ತಿರುಪಚ್ಚಿ, ಶಿವಕಾಶಿ, ಪೋಕಿರಿ, ಕಾವಲನ್, ವೇಲಾಯುಧಂನಂಥ ಚಿತ್ರಗಳು ಭಾರಿ ಯಶಸ್ಸನ್ನು ಪಡ್ಕೊಂಡಿದ್ವು. ಹಾಗೆ ತುಪಾಕಿ, ಕತ್ತಿ, ಸರ್ಕಾರ್, ಬಿಗಿಲ್, ಮಾಸ್ಟರ್, ಬೀಸ್ಟ್, ವಾರಿಸು ಮುಂತಾದ ಚಿತ್ರಗಳು 100 ಕೋಟಿ ಕ್ಲಬ್ಬನ್ನು ಸೇರಿವೆ. ಇನ್ನವರ ಕೊನೆಯ ಚಿತ್ರ ಜನನಾಯಕನ್ ಬಿಡುಗಡೆಗೆ ಸಿದ್ಧ ಆಗಿದ್ರೂ ಕೂಡ ಅದು ಬಿಡುಗಡೆಗೊಂಡಿಲ್ಲ. ಅದಕ್ಕೆ ಬಿಡುಗಡೆಯ ಭಾಗ್ಯ ಯಾವಾಗ ಸಿಗುತ್ತೆ ಅನ್ನೋ ಕುತೂಹಲ ಹಾಗೇ ಇದೆ. ಇನ್ನು ವಿಜಯ್ 2024ರಲ್ಲಿ ರಾಜಕೀಯಕ್ಕೆ ಬರೋದಕ್ಕೂ ಮುನ್ನ ಮಕ್ಕಳ ಇಯಕ್ಕಂ ಅನ್ನೋ ಸಂಘಟನೆಯ ಮೂಲಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾಯಿದ್ರು. ಇನ್ನು 2021ರಲ್ಲಿ ವಿಜಯ್ ಅವರ ತಂದೆ ವಿಜಯ್ ಅಭಿಮಾನಿ ಸಂಘದ ಹೆಸರನ್ನು ಬಳಸ್ಕೊಂಡು ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ಅಭಿಮಾನಿಗಳು ಸ್ಪರ್ಧಿಸೋ ಹಾಗೆ ಮಾಡಿ ವಿಜಯ್ ಅವರ ಜನಪ್ರಿಯತೆ ಹೇಗಿದೆ ಅನ್ನೋದನ್ನು ಪರೀಕ್ಷೆ ಮಾಡಿದರು. ಅಲ್ಲಿ ಸಿಕ್ಕ ಭಾರಿ ಯಶಸ್ಸು 2024ರಲ್ಲಿ ತಮಿಳ್ ವೆಟ್ರಿ ಕಳಗಮ್ಮನ್ನು ಸ್ಥಾಪನೆ ಮಾಡೋದಕ್ಕೆ ಕಾರಣ ಆಯಿತು. ಇನ್ನು ಈಗ ವಿಜಯ್ ಪೆರಂಬೂರು ಹಾಗೂ ತಿರುಚಿ ಈಸ್ಟ್ ಕ್ಷೇತ್ರಗಳಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಶುಭವಾಗಲಿ. ತಮಿಳುನಾಡಲ್ಲಿ ಹೊಸ ರಾಜಕೀಯ ಅಧ್ಯಾಯಕ್ಕೆ ಅವರು ನಾಂದಿ ಹಾಡಲಿ. ಜೊತೆಗೆ ತಮಿಳುನಾಡನ್ನು ಅಭಿವೃದ್ಧಿಯ ಕಡೆಗೆ ಕೂಡ ಕರ್ಕೊಂಡು ಹೋಗಲಿ ಅಂತ ಆಶಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.